ನನ್ನ ಎಲ್ಲ ಮಾಧ್ಯಮದ ಮಿತ್ರರಿಗೆ ನಮಸ್ಕಾರಗಳು. ದಯವಿಟ್ಟು ಪ್ರಜ್ವಲ್ ರೇವಣ್ಣನ ಮಾಸ್ ರೇಪ್ ಕೇಸ್ ಏನಿದೆ, ಹೆಣ್ಮಕ್ಳ ಮೇಲೆ ಮಾಡಿದಂತ ದೌರ್ಜನ್ಯ, ಹೆಣ್ಮಕ್ಳ ಮೇಲೆ ಮಾಡಿದಂತ ಅತ್ಯಾಚಾರ, 16 ವರ್ಷದಿಂದ ಹಿಡಿದು 60 ವರ್ಷದ ಮಹಿಳೆಯರ ಮೇಲೆ ಮಾಡಿದಂತ ಏನು ಶೋಷಣೆ ಏನಿದೆ, ಆ ಒಂದು ನ್ಯಾರೇಟಿವ್ ನ ದಯವಿಟ್ಟು ಬದಲಾವಣೆ ಮಾಡುವಂತ ಪ್ರಯತ್ನ ನೀವು ಮಾಡಬೇಡಿ. ಇವತ್ತು ಮಾಧ್ಯಮದಲ್ಲಿ ಏನಾಗ್ತಾ ಇದ್ರೆ, ಯಾರು ಆ ವಿಡಿಯೋ ರಿಲೀಸ್ ಮಾಡಿದ್ರು ಅನ್ನೋ ಪ್ರಶ್ನೆ ಸೆಕೆಂಡ್ರಿ. ಅದು ಫಸ್ಟ್ ಯಾವ ತರ ದೌರ್ಜನ್ಯ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ, ಈ ಹೆಣ್ಮಕ್ಳ ಮೇಲೆ ಯಾವ ತರ ಅನ್ಯಾಯ ಅತ್ಯಾಚಾರ ಮಾಡಿದ್ರೆ ಅದ್ರ ಬಗ್ಗೆ ಪ್ರಶ್ನೆ ಮಾಡಿ. ಇಶ್ಯೂ ಇರೋದು ಅದು ಯಾವಾಗಾಯ್ತು, ಎಂದಾಯ್ತು, ಇವತ್ತು ಮಾಡಿದ್ದಾರೆ ಇಸ್ ದ ಇಶ್ಯೂ. ಅವ್ರ ಹೆಣ್ಮಕ್ಳ ಮೇಲೆ ಅನ್ಯಾಯ ಆಗಿದೆ, ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗಿದೆ ಅನ್ನೋದು ಅದು ಮುಖ್ಯವಾದಂತ ಪ್ರಶ್ನೆ. ಅದ್ರ ಬಗ್ಗೆ ಚರ್ಚಿಸಿ ಮಾಡಿ. ಯಾರು ರಿಲೀಸ್ ಮಾಡಿದ್ರು ಅದು ಇನ್ವೆಸ್ಟಿಗೇಷನ್ ಅಲ್ಲಿ ಬರಬೇಕು. ರಿಲೀಸ್ ಮಾಡಿದವ್ರದ್ದು ಸಹ ತಪ್ಪಿದೆ, ಬಟ್ ಇವನ್ ಮಾಡಿದಿರೋದು ಒಂದು ಕ್ರೈಮ್ ಜೊತೆಗೆ ಒಂದು ಸಿನ್ನು ಸಹ ಕಮಿಟ್ ಮಾಡಿದೆ. ದೌರ್ಜನ್ಯ ಮಾಡೋದ್ರ ಜೊತೆಗೆ ಅದನ್ನ ರೆಕಾರ್ಡಿಂಗ್ ಮಾಡಿದ್ದಾನೆ, ಅವ್ರನ್ನ ರೇಪ್ ಮಾಡೋದ್ರ ಜೊತೆಗೆ ಅದನ್ನ ರೆಕಾರ್ಡಿಂಗ್ ಮಾಡಿದ್ದಾನೆ. ಇಲ್ಲಿರುವಂತದ್ದು ಒಂದು ಬಿಗ್ ಕ್ರೈಮ್ ಇದೆ. ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾದ ಒಂದು ಕ್ರೈಮ್ ಕಮಿಟ್ ಮಾಡಿರೋದು ಪ್ರಜ್ವಲ್ ರೇವಣ್ಣ. ಅದ್ರ ಬಗ್ಗೆ ಚರ್ಚೆ ಮಾಡಿ, ಆ ನ್ಯಾರೇಟಿವ್ ಸೆಟ್ ಆಗ್ಬೇಕೇ ಹೊರತು ಯಾರು ಈ ವಿಡಿಯೋನ ಹರಿದು ಬಿಟ್ರು, ದಟ್ ಈಸ್ ಆಲ್ಸೋ ಎ ಕ್ರೈಮ್. ಯಾರು ಈ ಹೆಣ್ಮಕ್ಳ ವಿಡಿಯೋನ ಹರಿದು ಬಿಟ್ರು, ಅವ್ರ ಹೆಣ್ಮಕ್ಳ ಒಂದು ಹೆಸರುಗಳ ಬೀದಿಗೆ ತಗೊಂಡ್ಬಂದ್ರು, ಅದನ್ನು ಒಂದು ಪ್ರಶ್ನೆ ಇದೆ. ಬಟ್ ಅದಕ್ಕಿಂತ ಮುಖ್ಯವಾದಂತ ಪ್ರಶ್ನೆ ಇವತ್ತು ಯಾವ ತರ ಇವ್ರು ದೌರ್ಜನ್ಯ ಮಾಡಿದ್ರು. ಬಿಕಾಸ್ ನೀವು ಇವಾಗ ನಡೀತಾ ಇರುವಂತಹ ನ್ಯಾರೇಟಿವ್ ನೋಡಿದ್ರೆ, ಯಾರು ವಿಕ್ಟಿಮ್ಸ್ ಇದಾರೆ, ಯಾರ ಹೆಣ್ಮಕ್ಳ ಮೇಲೆ ಯಾರು ಶೋಷಣೆ ಆಗಿದೆ, ಅವ್ರು ಮುಂದೆ ಬರುವಂತ ರೀತಿಯಲ್ಲಿ ನೀವೇನ್ ಮಾಡ್ತಾ ಇಲ್ಲ. ಅವ್ರ ಪರವಾಗಿ ನಿಂತು ಅವ್ರು ಬಂದು ಅವ್ರ ಸ್ಟೇಟ್ಮೆಂಟ್ಸ್ ಕೊಡುವಂತ ನಿಟ್ಟಿನಲ್ಲಿ ಮಾಧ್ಯಮದವರು ಸಹಕರಿಸ್ತಾ ಇಲ್ಲ. ನೀವು ಒಂದು ನ್ಯಾರೇಟಿವ್ ಯಾವ ತರ ಸೆಟ್ ಆಗ್ತಾ ಇದೆ ಅಂದ್ರೆ, ಯಾರು ಬಂದ್ರು ಆ ವಿಡಿಯೋಸ್ ನ ಹರಿಬಿಟ್ರು ಅಂತ. ಒಂದ್ ಕಡೆ ಕುಮಾರಸ್ವಾಮಿ ಅವರು, ರೇವಣ್ಣನವರು ಒಪ್ಕೊಂತಾರೆ ಇದು ವಿಡಿಯೋಸ್, ಹಳೆ ವಿಡಿಯೋಸ್ ಅಂತ ಹೇಳ್ಬಿಟ್ಟು. ಇನ್ನೊಂದ್ ಕಡೆ ಹರಿಬಿಟ್ರು ಅಂತ ಹೇಳಿದ್ರೆ, ಆ ವಿಡಿಯೋಸ್ ಇರೋದಕ್ಕೆ ತಾನೇ ಹರಿಬಿಟ್ಟದ್ದು. ಬಿಜೆಪಿಯವರು ಇವತ್ತು ಕೈ ಬಿಟ್ಟಿದ್ದಾರೆ. ಮೋದಿ ಅವರು ಬಂದು ಕರ್ನಾಟಕದಲ್ಲಿ ಎಲೆಕ್ಷನ್ ಮುಗಿಯೋ ತನಕ ಸುಮ್ಮನಿದ್ದು, ಇವಾಗ ಇದು ಜೆಡಿಎಸ್ ಅವ್ರ ಮೇಲೆ ಏನ್ ಬೇಕಾದ್ರೂ ಇವತ್ತು ಮಾತಾಡ್ತಾ ಇದ್ದಾರೆ. ಜೆಡಿಎಸ್ ಅವ್ರಿಗೆ ನಾಚಿಕೆ ಆಗ್ಬೇಕು. ತಮ್ಮದೇ ಆದಂತ ಏನು ಪಾರ್ಟ್ನರ್ಶಿಪ್ ಇಲ್ಲಿ ಮಾಡ್ಕೊಂಡ್ರು ವಿತ್ ಬಿಜೆಪಿ, ಇವತ್ತು ಕೈ ಬಿಟ್ಬಿಟ್ಟಿದ್ದಾರೆ. ಅದನ್ನ ಪ್ರಶ್ನೆ ಮಾಡಿ. ಇವತ್ತು DK ಶಿವಕುಮಾರ್ ಮೇಲೆ ಗೂಬೆ ಕೂರಿಸೋದಾಗ್ಲಿ, ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸೋದಾಗ್ಲಿ, ಇಟ್ ಈಸ್ ನಾಟ್ ದ ಇಶ್ಯೂ. ದ ಇಶ್ಯೂ ಇಸ್, ಹ್ಯಾಸ್ ದ ರೇಪ್ ಆನ್ ದಿಸ್ ವಿಮೆನ್ ಹ್ಯಾಪೆಂಡ್ ಆರ್ ನಾಟ್? ಇವತ್ತು ಮಾಧ್ಯಮದವರಿಗೆ ಬಹಳ ಜವಾಬ್ದಾರಿ ಇದೆ. ಈ ಹೆಣ್ಮಕ್ಳು ಇಂತ ಒಂದು ದೊಡ್ಡ ಒಂದು ಕಾಮಕಾಂಡ ಏನಾಗಿದೆ ಈ ಪ್ರಪಂಚದಲ್ಲಿ, ಅತಿ ದೊಡ್ಡ ಒಂದು ಮಾಸ್ ರೇಪ್ ಅಂಡ್ ರೆಕಾರ್ಡಿಂಗ್ ಆಫ್ ದ ರೇಪ್ ಅಂಡ್ ಅಟ್ರಾಸಿಟೀಸ್ ಆನ್ ಮೆನ್ ಏನಾಗಿದೆ, ಆ ಇಶ್ಯೂ ಇಸ್ ಇಂಪಾರ್ಟೆಂಟ್. ನೀವು ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ, ಅದನ್ನ ಚರ್ಚೆ ಮಾಡ್ಲಿಲ್ಲ ಇವತ್ತಂದ್ರೆ, ನೀವು ಹೆಣ್ಮಕ್ಳಿಗೆ ನೀವೇನೆ ಅನ್ಯಾಯ ಮಾಡ್ತಾ ಇದ್ದೀರಾ. ನೀವು ಮಾಧ್ಯಮದವರು ಯಾರು ಬಂದು ಇವತ್ತು ಈ ಇಶ್ಯೂನ ನೀವು ರೇಸ್ ಮಾಡದೇ ಇದ್ರೆ, ಆ ಹೆಣ್ಮಕ್ಳು ಮುಂದೆ ಬಂದು ಒಂದು ಸ್ಟೇಟ್ಮೆಂಟ್ ಕೊಡೋದಾಗ್ಲಿ, ಇದಕ್ಕೆ ಸ್ಟೇಟ್ಮೆಂಟ್ಗೆ ಸಹಕರಿಸದಾಗ್ಲಿ, ಇನ್ವೆಸ್ಟಿಗೇಷನ್ಗೆ ಸಹಕರಿಸೋ ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ. ಯೋಚನೆ ಮಾಡಿ. ಮೀಡಿಯಾ ಹ್ಯಾಸ್ ಎ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ. ನಿಮ್ TRPಗೋಸ್ಕರ ಈ ಒಂದು ನ್ಯಾರೇಟಿವ್ ಏನಿದೆ, ಈ ಒಂದು ಇಶ್ಯೂ ಏನಿದೆ, ಬೇರೆ ಕಡೆ ಟರ್ನ್ ಮಾಡುವಂತ ಪ್ರಯತ್ನ ದಯವಿಟ್ಟು ಮಾಡಬೇಡಿ. ಕುಮಾರಸ್ವಾಮಿ ಇಸ್ ಅ ಯೂಸ್ಲೆಸ್ ಪರ್ಸನ್, ಶೇಮ್ಲೆಸ್, ಅಬ್ಸಲ್ಯೂಟ್ಲಿ ಶೇಮ್ಲೆಸ್ ಪರ್ಸನ್. ನಾವೇ ಕೇಳ್ಬೋದಲ್ಲ ಪ್ರಶ್ನೆ, ಕುಮಾರಸ್ವಾಮಿ ಅವರೇ ಯಾಕೆ ವಿಡಿಯೋನ ರಿಲೀಸ್ ಮಾಡಿರಬಾರ್ದು ಅಂತ ಹೇಳಿ. ಯಾಕಂದ್ರೆ ಹೆಂಗಿದ್ರು ಕುಮಾರಸ್ವಾಮಿ ಮತ್ತೆ ರೇವಣ್ಣ ಫ್ಯಾಮಿಲಿಗೆ ಅಷ್ಟಕ್ಕಷ್ಟೇ ಇದೆ. ಯಾಕೆ ಅವರು ತನ್ನ ಮಗನ ಪೊಲಿಟಿಕಲ್ ಕೆರಿಯರ್ ಉಳಿಸ್ಕೊಳ್ಳೋದಕ್ಕೆ ಕುಮಾರಸ್ವಾಮಿ ಯಾಕೆ ಮಾಡಿರ್ಬೋದು, ಅವರೇ ಮಾಡಿರ್ಬೋದಲ್ಲ. ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತಲ್ಲ ವಿಡಿಯೋಸ್ ಎಲ್ಲ ಇದೆ ಅಂತ ಹೇಳ್ಬಿಟ್ಟು. ಬಿಜೆಪಿ ಅವ್ರಿಗೆ ಗೊತ್ತಿತ್ತು ವಿಡಿಯೋಸ್ ಇದೆ ಅಂತ ಹೇಳ್ಬಿಟ್ಟು, ಇವರೇ ಎಲ್ಲ ಪ್ರಸಾರ ಮಾಡಿದ ವಿಡಿಯೋಸ್ ಇದೆ ಅಂತ ಹೇಳ್ಬಿಟ್ಟು. ಇವತ್ತು ಬಂದು ನ್ಯಾರೇಟಿವ್ ಚೇಂಜ್ ಮಾಡುವಂತ ಕೆಲಸ ಮಾಡಬೇಡಿ. ಹೆಣ್ಮಕ್ಳಿಗೆ ನಿಜವಾಗ್ಲೂ ನ್ಯಾಯ ಸಿಗ್ಬೇಕು ಅಂದ್ರೆ, stick to the crime and the sin which is being committed by ಪ್ರಜ್ವಲ್ ರೇವಣ್ಣ. Let that be the issue. ಆ ಇಶ್ಯೂ ಆದಾಗ ಹೆಣ್ಮಕ್ಳು ಧೈರ್ಯದಿಂದ ಬಂದು ಅವರ ಒಂದು ಸ್ಟೇಟ್ಮೆಂಟ್ಸ್ ಕೊಡೋದಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ನಾನು ಮಾಧ್ಯಮದವರಿಗೆ ಕಳಕಳಿಯಿಂದ ವಿನಂತಿ ಮಾಡ್ಕೊಂತೀನಿ.